ಹೇಳಿದ್ದೀನಿ ಎಲ್ಲ ಕಡೆನೂ, ಇದು ಅಭಿಯಾನದಲ್ಲಿ ಎಲ್ಲ ಕಡೆ ಹೇಳಿದ್ದೀನಿ. ಇದು ಮೈಸೂರು ಅರಸರಿಗಿರುವ ಸಂಬಂಧ ಆಗಿನ ಕಾಲದಲ್ಲಿ ಅವ್ರು ಕೆಲಸ ಮಾಡಿದ್ದು ಅವ್ರ ಧರ್ಮ ಆಗಿತ್ತು, ಅವ್ರ ಕರ್ತವ್ಯ ಆಗಿತ್ತು. ಜನರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಅವ್ರ ಧರ್ಮ ಆಗಿತ್ತು. ಈ ಕಳೆದ 9 ವರ್ಷದಲ್ಲಿ ನಿಮ್ಮ ಚಟುವಟಿಕೆಯಲ್ಲಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ, ನಿಮ್ಮ ಒಂದು ಸಂಬಂಧಪಡಿ ಭಾಗಿಯಾಗಿ ನೀವು ನನ್ನ ಸ್ವಾಗತಿಸಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಅವಕಾಶ ಕೇಳಿರೋದು. ಅದು ಒಂದೇ ಅಲ್ಲ, ನಾನು ಈ ದತ್ತು ಸ್ವೀಕಾರ ಆಗಿದ ನಂತರ ಆವಾಗಲೇ ನಮ್ಮ ವಿ ಸಿ ಅವರು, ಮಾಜಿ ವಿ ಸಿ ಅವರು, ಆವಾಗ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ವಿ ಸಿ ಆಗಿದ್ರು. ಆವಾಗ ಅದೇ ಸಮಯದಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಿನ ಈ ಶತಮಾನೋತ್ಸವ ನಡೀತಾ ಇತ್ತು. ಸೊ ನಮಗೆ ಆಗಲೇ US ಅಲ್ಲೇ ಹೇಳಾಗಿತ್ತು, ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಅಂತ, ಅನೇಕ ಕಾರ್ಯಕ್ರಮದಲ್ಲಿ. ಸೊ ಆವಾಗ ಐ ಥಿಂಕ್ ವಿ ಸಿ ವಾಸ್ ವೆರಿ ಹೆಲ್ಪ್ಫುಲ್, ಬಿಕಾಸ್ ಇನ್ನೂ ಅದು ಒಂದು ಹೊಸ ಕ್ಷೇತ್ರ ನನಗೆ. ಅಂದರೆ ಸಾರ್ವಜನಿಕ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಅಲ್ಲಿ ಸಭೆ ಕಾರ್ಯಕ್ರಮ ಇರ್ಬೋದು, ಮೀಟಿಂಗ್ ಪೀಪಲ್ ಇರ್ಬೋದು, ಮತ್ತು ಅನೇಕ ಏನು ಅದಕ್ಕೆ ಸಂಬಂಧಪಟ್ಟಿರುವ ಸಾರ್ವಜನಿಕ ಕೆಲಸದಲ್ಲಿ ಎಲ್ಲ ಇತ್ತು ಸರ್. ಬಟ್ ವಿ ಸಿ ವಾಸ್ ಆಲ್ವೇಸ್ ದೇರ್ ಆಸ್ ಅ ಹೆಲ್ಪಿಂಗ್ ಹ್ಯಾಂಡ್, ಆ್ಯಂಡ್ ಅದಕ್ಕಾಗಿ ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಭಾಳಷ್ಟು ನಾವು ಹೇಳ್ಬೋದು, ನಮ್ಮ ಸಭೆ ನಡವಳಿಕೆ ಎಲ್ಲ ಹೇಗಿರಬೇಕು ಅಂತ ಅವರು ಇರೋದ್ರಿಂದ ಒಂದು ರೀತಿಯ ಒಂದು ನಮಗೆ ಭಾಳ ಸಹಾಯ ಆಗುತ್ತೆ ಆವತ್ತು ಅಂದಿನ ಕಾಲದಲ್ಲಿ. ಸೊ ಅದೆಲ್ಲ ಒಂದು ಪ್ರಭಾವ ಇದೆ. ಮತ್ತು ಮೈಸೂರಿನಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಾವು ಭಾಗಿಯಾಗುವಂಥದ್ದು, ಮತ್ತು ಅರಮನೆಗೂ ಒಂದು ಭಾಳ ಒಂದು ಗೆಳೆತನ ಇದೆ ಅಂತ ಹೇಳ್ಬೋದು. ಮೇಡಮ್ ಅವರು ಕೂಡ ನೀವು ನೆನಪಿರ್ಬೋದು, ಕಾಮತ್ತಲ್ಲಿ ನಿಮಗೆ ಭೇಟಿಯಾಗಿದೆ ರುಚಿಯಲ್ಲಿ. ಆವಾಗ ನಮಗೆ ಒಂದು ಇಡೀ ಬಾಕ್ಸ್ ಆಫ್ ಜಿಲೇಬಿಯನ್ನು ಕೊಟ್ರಿ ನಮ್ಮ ತಾಯಿ ಅವ್ರಿಗೆ. ಅವ್ರು ತಿನ್ನಲ್ಲ, ಸೊ ಅದು ನನಗೆ ಬಂತು ಕಾಮತ್ ಲೋಕ ರುಚಿಯಲ್ಲಿ. ಅಷ್ಟು ಜ್ಞಾಪಕ ಇಟ್ಕೊಂಡಿದ್ದಿಲ್ಲ. ಇವ್ರ ತಾಯಿಯವರು ನಮ್ಮ ಜೊತೆ ಬಹಳಷ್ಟು ದಿವಸಗೋಸ್ಕರ ನಾವು ಎಲ್ಲ ಮಾಡಿದ್ದೀವಿ. ಖಂಡಿತ ಇವ್ರನ್ನ ನಾವು ಕಳಿಸ್ಬೇಕು. ನಾವು ಡಾಕ್ಟರೇಟು ಕೊಟ್ಟಿದ್ದೀವಿ ನಾವು. ನಾನಿದ್ದಾಗಲೇ ಅವೆಲ್ಲ ಮಾಡಿದ್ದೀವಿ ನಾವು. ಅದೇ ಮತ್ತೆ ಇದು ನಿಮ್ಮ ವಂಶಕ್ಕೆ ಸೇರಿದ್ದೆ ಜಾಗ, ಇದು ನಿಮ್ಮದೇ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ನನಗೆ. ನಂತರಕ್ಕೆ ಸೇರಿದ್ದೆ. ಇದು ನಾವು ಮಾಡ್ತಾ ಇರೋ ಕೆಲಸ ಎಲ್ಲ ಬರೀ ಹೌದು, ನಮ್ಮೆಲ್ಲ ವೈಯಕ್ತಿಕ ಸಂಬಂಧಗಳಿದೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಂದು ಭಾವನಾತ್ಮಕ ಸಂಬಂಧ ಇದೆ, ಆದರೆ ಇದು ದೇಶದ ವಿಚಾರದಲ್ಲಿ ನಾವೆಲ್ಲ ಪಾತ್ರ ಆಗಬೇಕು. ನಾನು ಹಲವಾರು ಕಡೆ ಹೇಳಿದ್ದೀನಿ, ಭಾರತೀಯ ಪಾರಂಪರ್ಯ ರಕ್ಷಣೆ ಆಗಿದ್ದು ಕರ್ನಾಟಕದಲ್ಲೇ, ದಕ್ಷಿಣ ಭಾಗದಲ್ಲಿ ಕರ್ನಾಟಕನೇ ರಕ್ಷಣೆ ಮಾಡಿದ್ದು. ಇದು ಬರೀ ಮೈಸೂರು ಅರಸರಲ್ಲ, ಪ್ರತಿಯೊಂದು ರಾಜವಂಶ ಬಂದಿದ್ದು ನಮ್ಮ ಹಿಂದೇನೂ ಕೂಡ ಇದು ಮಾಡ್ತಾ ಬಂದಿರೋದು. ಸೊ ಅದೇ ಒಂದು ಮುಂದುವರಿಬೇಕಾಗಿದೆ. ಆಧುನಿಕ ಕಾಲಕ್ಕೆ ಸೂಕ್ತವಾದ ಅಭಿವೃದ್ಧಿ ಮತ್ತು ಸೌಲಭ್ಯಗಳನ್ನು ಕೂಡ ಬೇಕು. ಎರಡು ಮಾಡ್ತಾ ಇರೋದು ಬರೀ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಸೊ ಇದೇ ನಮ್ಮ ವಿಕಸಿತ ಭಾರತ 2047. ಈಗ ಶತಮಾನೋತ್ಸವ ಯೂನಿವರ್ಸಿಟಿ ಅಂತ ಹೇಳಿ 100 ವರ್ಷ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗಿತ್ತು, ಸೇವೆ ಆಯಿತು. ಆ ಒಂದು ಸಂಸ್ಥೆಯಿಂದ ಇನ್ನೂ ಸೇವೆ ಆಗ್ತಾ ಇದೆ. ಆ ಸಂಸ್ಥೆ